ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ದಿನದ ಈ ವಿಡಿಯೋಲ್ಲಿ ನಾನು ಕೆ ಎಸ್ನ ಒಂದು ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋಲ್ಲಿ ಏನೇನು ಕ್ವಶನ್ಸ್ ಇನ್ಕ್ಲೂಡ್ ಆಗಿರುತ್ತಂದರೆ, ಕೆ ಎಸ್ ಎವಾಲ್ಯೂಯೇಷನ್ ಯಾವ ಹಂತದಲ್ಲಿದೆ, ಕೆ ಎಸ್ ಎವಾಲ್ಯೂಯೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ಕೆ ಎಸ್ ಪೋಸ್ಟ್ ಎವಾಲ್ಯೂಯೇಷನ್ ಪ್ರೊಸೆಸ್ ಅಂದರೆ ಏನು, ಎವಾಲ್ಯೂಯೇಷನ್ ಹೇಗೆ ಆಗುತ್ತೆ, ಕೆ ಎಸ್ ಮೈನ್ಸ್ ರಿಸಲ್ಟ್ಸ್ ಯಾವಾಗ ಬರಬಹುದು, ಕೆ ಎಸ್ ಇಂಟರ್ವ್ಯೂ ಡೇಟ್ಸ್ ಯಾವಾಗ, ಎಷ್ಟು ಜನ ಕೆ ಎಸ್ ಮೈನ್ಸ್ ಎಕ್ಸಾಮ್ ಬರೆದಿದ್ದಾರೆ, ಎಷ್ಟು ಜನಕ್ಕೆ ಇಂಟರ್ವ್ಯೂ ಬರುತ್ತೆ. ಈ ಎಲ್ಲ ಕ್ವಶನ್ಸ್ಗೆ ಈ ಒಂದು ವಿಡಿಯೋಲ್ಲಿ ನಾನು ಆನ್ಸರ್ ಕೊಡೋದಕ್ಕೆ ಹೋಗ್ತಿದ್ದೀನಿ. ಈ ಮಾಹಿತಿ ಕೊಡೋದಕ್ಕನ್ನ ಮೊದಲು ನಾನು ಒಂದೆರಡು ಮಾತುಗಳು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಜಸ್ಟ್ 2 to 3 months ಬ್ಯಾಕ್ ಕೆ ಎಸ್ ಎಕ್ಸಾಮ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವವರು ಎಷ್ಟೊಂದು ಜನ, ಬಿಕಾಸ್ ಎಲ್ಲಿ ಜಾಸ್ತಿ ಜನ ಇರ್ತಾರೋ ಅಲ್ಲಿ ಮಾತನಾಡಬೇಕು, ಆಗಲೇ ಅವ್ರಿಗೆ ಲಾಭ ಆಗುತ್ತೆ. ಬಟ್ ನಾವು ಒಂದು ಪಾಸಿಟಿವ್ ಕಾಸ್ಗೋಸ್ಕರ ಮಾತನಾಡ್ತಿದ್ದೀವಿ. ನಾವು ಆ ಸಂದರ್ಭದಲ್ಲಿ ಈ ಡಿಸಿಷನ್ ಅಂದರೆ ಕೆ ಎಸ್ ಮೈನ್ಸ್ ಆಸ್ಪಿರೆಂಟ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಏನಕ್ಕೆ ತಗೊಂಡ್ವಿ ಅಂದರೆ, ಐ ಆಮ್ ಆಲ್ಸೋ ಒನ್ ಆಫ್ ದ ಆಸ್ಪಿರೆಂಟ್. ಅದರಿಂದ ಬರೀ ವಿಡಿಯೋಸ್ ಮಾಡೋದಲ್ಲದೆ ವಿ ಆರ್ ಕಮಿಂಗ್ ವಿತ್ ಯು, ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ಯು. ನಾವು ನಿಮ್ಮ ಜೊತೆಗಿದ್ದು ಎಲ್ಲ ಕಷ್ಟ ಬಿದ್ದು ಈ ವಿಡಿಯೋಸನ್ನೆಲ್ಲ ಮಾಡ್ತಿದ್ದೀವಿ. ಬಟ್ ವೈ ಕಾಂಟ್ ಯು ಪೀಪಲ್ ಸಪೋರ್ಟ್ ಅಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಯು, ವೆನ್ ವಿ ಆರ್ ರೈಸಿಂಗ್ ದ ವಾಯ್ಸ್ ಫಾರ್ ಯು. ಸಪೋರ್ಟ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಈ ವಿಡಿಯೋ ಮಾಡುತ್ತಿರೋದು ಯಾರ್ಯಾರಿಗಂದರೆ, ವಿಲೇಜ್ ಸೈಡು ತುಂಬ ದೂರದಲ್ಲಿದ್ದೀರಾ, ಮತ್ತು ಬೇರೆ ರಾಜ್ಯ ಮತ್ತು ಬೇರೆ ದೇಶದಲ್ಲೇ ಇದ್ದೀರಾ, ಅವರೆಲ್ಲರೂ ನನಗೆ ಮೆಸೇಜ್ ಮಾಡ್ತಿದ್ದೀರಾ, ನನಗೆ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಸರ್ ಯಾವ ಸ್ಟೇಜಲ್ಲಿದೆ ಕೇಸ್ ಎಕ್ಸಾಮಿನೇಷನ್ ಪ್ರಾಸೆಸ್ಸು ಅಂತ. ಸೊ ಐ ಕಾಂಟ್ ಆನ್ಸರ್ ಈಚ್ ಆ್ಯಂಡ್ ಎವ್ರಿ ಒನ್ ಇಂಡಿವಿಜುವಲಿ. ಆ ರೀಸನಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಮೇಕ್ ದಿಸ್ ವಿಡಿಯೋ ಎ ಪಾಸಿಟಿವ್ ಅಪ್ರೋಚ್. ಎಲ್ರಿಗೂ ಸ್ಪ್ರೆಡ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ದಿಸ್ ಇಸ್ ದ ಸಪೋರ್ಟ್ ವಿಚ್ ವಿ ಆರ್ ಆಸ್ಕಿಂಗ್ ಯು ಫ್ರಮ್ ಯು. ಎಕ್ಸಾಮಿನೇಷನ್ ಮುಗಿಸಿದ ಮೇಲೆ ನರ್ವಸ್ನೆಸ್ಸಿಂದ, ಪ್ರೆಷರಿಂದ ನೀವು ಏನೇನೆಲ್ಲ ಕಮೆಂಟ್ಸ್ ಮಾಡ್ತಿದ್ದೀರಾ, ಸ್ಪೆಷಲಿ ನೆಗೆಟಿವ್ ಕಮೆಂಟ್ಸ್ ಮಾಡೋರು ನನಗೆ ಹೇಳೋದಿಷ್ಟೇ, ಈ ನೆಗೆಟಿವ್ ಕಮೆಂಟ್ಸಿಂದ ಯಾರಿಗಾದ್ರೂ ಉಪಯೋಗ ಆಗ್ತಿದೆಯಾ? ನಾವು ನಿಮ್ಮ ಜೊತೆ ನಿಂತಿದ್ದೀವಿ, ನಿಮ್ಮ ಜೊತೆ ನಿಂತಿರೋರ್ನೇ ನೀವು ಈ ಥರ ಕಮೆಂಟ್ಸ್ ಎಲ್ಲ ಮಾಡೋದು ಒಳ್ಳೇದಾ? ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ಅವರ್ ಒರಿಜಿನಲ್ ಟಾಪಿಕ್. ಕೆ ಎಸ್ ಇವಾಲ್ಯೂಯೇಷನ್ ಪ್ರಾಸೆಸ್ ಹೇಗೆ ಆಗುತ್ತೆ ಅಂದರೆ, ನಿಮಗೆ ಟೋಟಲಿ 7 ಪೇಪರ್ಸ್ ಇದ್ದಾವೆ. ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲಿಜಿಬಿಲಿಟಿ ಪೇಪರ್ಸ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಕರೆಕ್ಷನ್ ಆಗುತ್ತೆ. ಈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 35% ಆಫ್ ದ ಮಾರ್ಕ್ಸ್, ಅಂದರೆ 35% ಅಂದರೆ 52.5 ಮಾರ್ಕ್ಸ್ ನೀವು ಸ್ಕೋರ್ ಮಾಡಿರಬೇಕು. ಇದರ ಮೇಲೆ ನೀವು ಸ್ಕೋರ್ ಮಾಡಿದ್ದೇ ಆದಲ್ಲಿ ನಿಮ್ಮ ಪೇಪರ್ಸು ಇವಾಲ್ಯೂಯೇಷನ್ಗೆ ಎಲಿಜಿಬಲ್ ಆಗ್ತೀರಾ. ನಿಮ್ಮ ರಿಮೈನಿಂಗ್ ಯಾವ ಸಬ್ಜೆಕ್ಟ್ಸ್ ಇರ್ತಾವೋ, GS ಪೇಪರ್ಗಳು, ಎಥಿಕ್ಸ್ ಪೇಪರ್ ಎಲ್ಲ ಎವಾಲ್ಯೂಯೇಟ್ ಆಗುತ್ತೆ. ನಿಮ್ಮ ಮಾರ್ಕ್ಸು 35% ಕన్నా ಕಡಿಮೆ ಇದೆ, ಅಂದರೆ 52.5 ಮಾರ್ಕ್ಸ್ ಕన్నా ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಮ ಪೇಪರ್ಸ್ ಯಾವುದೇ ಕಾರಣ ಇವಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡೋದಿಲ್ಲ, ಅಲ್ಲೇ ನೀವು ರಿಜೆಕ್ಟ್ ಆಗ್ತೀರಾ. ಸೊ ಯು ಕಾಂಟ್ ಮೂವ್ ಅಹೆಡ್ ವಿತ್ ದಿಸ್ ಪ್ರಾಸೆಸ್. ಸೆಕೆಂಡ್ ಕ್ವಶನ್ನು, ಸರ್ GS1, GS2, GS3, GS4 ಪೇಪರ್ಸು ಹಾಗೂ ಎಸ್ಸೆ ಈ ಆರ್ಡರ್ನಲ್ಲಿ ಎವಾಲ್ಯೂಯೇಷನ್ ಆಗುತ್ತಾ ಅಂತ? ಆನ್ಸರ್ ಈಸ್ ನೋ. ಫಸ್ಟ್ ಏನು ಮಾಡ್ತಾರೆ ಅಂದರೆ, ಆಲ್ ಪೇಪರ್ಸನ್ನು ಸ್ಕ್ಯಾನ್ ಮಾಡ್ತಾರೆ. ಸೆಕೆಂಡ್, ಇಂಡಿವಿಜುವಲ್ ಕ್ವಶನ್ಸು ಬೇಸ್ಡ್ ಆನ್ ಏರಿಯಾ ಆಫ್ ದಟ್ ಕ್ವಶನ್, ಲೈಕ್ ಅಗ್ರಿಕಲ್ಚರ್ ಕ್ವಶನ್ ಆಗಿರ್ಬೋದು, ಎಕನಾಮಿಕ್ ಕ್ವಶನ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಕ್ವಶನ್ ಆಗಿರ್ಬೋದು. ಇವಾಗ ಡೈರಿ ರಿಲೇಟೆಡ್ KMF ಕೋಆಪರೇಟಿವ್ ಸೆಕ್ಟರಿಂದ ಕ್ವಶನ್ ಬಂದರೆ ಡೈರಿ ಪ್ರೊಫೆಸರ್ಸನ್ನೇ ಕರೆದುಬಿಟ್ಟು ಅದನ್ನು ಎವಾಲ್ಯೂಯೇಷನ್ ಮಾಡಿಸ್ತಾರೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಈ ಥರ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಎಕ್ಸಾಂಪಲ್, ಅಗ್ರಿಕಲ್ಚರ್ ಕ್ವಶನ್ ನಿಮಗೆ ಪೇಪರ್ 2ಅಲ್ಲಿ ಒಂದು ಕ್ವಶನ್ ಬಂದಿದೆ ಮತ್ತು ಪೇಪರ್ 3ಯಲ್ಲಿ ಒಂದು ಕ್ವಶನ್ ಬಂದಿದ್ರೆ ಅದು 2 ಕ್ವಶನ್ಸನ್ನು ಅಗ್ರಿ ಪ್ರೊಫೆಸರ್ಗೆ ಕೊಡ್ತಾರೆ. ಅವರು ಆ ಪೇಪರನ್ನು ಅಟ್ ಎ ಟೈಮ್ ಎವಾಲ್ಯೂಯೇಟ್ ಮಾಡ್ತಾರೆ. ಈಚ್ ಕ್ವಶನ್ ವಿಲ್ ಬಿ ಎವಾಲ್ಯೂಯೇಟೆಡ್ ಬೈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ ಪ್ರೊಫೆಸರ್ಸ್. ಅದು ಒಂದು ಕ್ವಶನ್ ಆದರೂ ಆಗಿರ್ಬೋದು ಅಥವಾ 5 ಕ್ವಶನ್ಸ್ ಆದರೂ ಆಗಿರ್ಬೋದು. ಇವಾಲ್ಯೂಯೇಷನ್ ವಿಲ್ ಬಿ ಡನ್ ಥ್ರೂ ಡಿಜಿಟಲ್ ಪ್ರೊಸೆಸ್. No paper and pen involved in this process. After evaluation, individual paper and that paper's individual question marks tabular form ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ಎಂಟ್ರಿ ಮಾಡಿದ್ಮೇಲೆ ಟೋಟಲ್ ಮಾಡ್ತಾರೆ. ಫೋರ್ತ್ ಸ್ಟೆಪ್ ಏನಂದ್ರೆ, ದ ಸೇಮ್ ಪ್ರೊಸೆಸ್ ವಿಲ್ ಕಂಟಿನ್ಯೂ ಫಾರ್ ಆಲ್ ದ ಪೇಪರ್ಸ್. ಮತ್ತೆ ಅಂದರೆ ಫಿಫ್ತ್ ಸ್ಟೆಪ್ ಏನಂದರೆ, ಬೇಸ್ಡ್ ಆನ್ ಮಾರ್ಕ್ಸ್ ಆಫ್ ಮೈನ್ಸ್ ಕ್ಯಾಂಡಿಡೇಟ್ಸ್ 1:3 ಲೀಸ್ಟನ್ನು ರೆಡಿ ಮಾಡ್ತಾರೆ. ಬೇಸ್ಡ್ ಆನ್ ದ ಪ್ರಿಯಾರಿಟಿ, ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾರೆ ಅವರಿಗೆ ಒಂದು ಲೀಸ್ಟ್ ರೆಡಿ ಮಾಡಿದ್ದೆ. 1:3 ಯಾರು ಬರ್ತಾರೆ ಅವ್ರದ್ದೊಂದು ಲೀಸ್ಟ್ ರೆಡಿ ಮಾಡಿ ರಿಸಲ್ಟ್ಸ್ ಬಿಡ್ತಾರೆ. ದಿಸ್ ಇಸ್ ದ ಎಂಟೈರ್ ಇವಾಲ್ಯೂಯೇಷನ್ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ಈಸ್, ಎಷ್ಟು ಜನ KS ಮೈನ್ಸ್ ಎಕ್ಸಾಮ್ ಬರೆದಿದ್ದಾರೆ ಸರ್ ಅಂತ. ಸೊ ಟೋಟಲಿ ನಮಗೆ 384 ಪೋಸ್ಟ್ಗಳಿದ್ದಾವೆ. ಪ್ರತಿ ಪೋಸ್ಟಿಗೆ 1:15 ಪ್ರಕಾರ ಮೈನ್ಸ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಟೋಟಲಿ 5760 ಜನ ಮೈನ್ಸ್ ಎಕ್ಸಾಮ್ ಬರೆದಿದ್ದೀರಾ. ಇದರಲ್ಲಿ 200ರಿಂದ 250 ಮಂದಿ ಡ್ಯೂ ಟು ಅದರ್ ಫ್ಯಾಕ್ಟರ್ಸ್ ಲೈಕ್ ಎಲಿಜಿಬಲ್ ಪೇಪರ್ಸ್ನ ಕ್ವಾಲಿಫೈ ಆಗದಿರಾ, ತಮ್ಮ ಪರ್ಸನಲ್ ಡೀಟೇಲ್ಸನ್ನು ಎಕ್ಸ್ಪೋಸ್ ಮಾಡಿ, ಅಥವಾ ಅದರ್ ರೀಸನ್ಸಿಂದ ಯಾರಾದರೂ ಪೇಪರ್ ಅಟೆಂಡ್ ಮಾಡೋಕ್ಕೆ ಹೋಗಿರಲ್ಲ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋಗಿರಲ್ಲ, 1-2 ಪೇಪರ್ಸ್ ಮಿಸ್ ಆಗಿರ್ತಾರೆ. ಸೊ ಡ್ಯೂ ಟು ಆಲ್ ರೀಸನ್ಸ್
we will consider 5500 peoples have been competing with among themselves ಅಂತ. ನೆಕ್ಸ್ಟ್ ಇಂಟರ್ವ್ಯೂ ಎಷ್ಟೊಂದು ಜನಕ್ಕೆ ಬರುತ್ತೆ ಸರ್ ಅಂದ್ರೆ ಇದಕ್ಕೆ ಆನ್ಸರು 384 ಇಂಟು 3 ಅಂದ್ರೆ 1:3. ಸೊ 1152 ಜನ ಎಲಿಜಿಬಲ್ ಆಗ್ತೀರಾ. ಇಟ್ ಮೈಟ್ ಬಿ ಲೈಕ್ 1100ರಿಂದ 1152 ಜನ ಕನ್ಸಿಡರ್ ಮಾಡ್ಕೊಳ್ಳಿ. ಏಕೆಂದ್ರೆ ಸಮ್ ಕ್ಯಾಟಗರೀಸ್ ಅಲ್ಲಿ 1:3 ಪೀಪಲ್ಸ್ ಯಾರು ಇರೋದಿಲ್ಲ. ಸೊ KS ಎವಾಲ್ಯೂಯೇಷನ್ ಯಾವ ಹಂತದಲ್ಲಿದೆ? ದಿಸ್ ಇಸ್ ದ ಬಿಗ್ ಕ್ವಶನ್ ಆಲ್ ಆಫ್ ಯು ವೇಟಿಂಗ್ ಫಾರ್. ಸೊ ಇದಕ್ಕೆ ಆನ್ಸರ್ ಏನಂದ್ರೆ 90 to 95% ಆಫ್ ದ ಇವಾಲ್ಯೂಯೇಷನ್ ಹ್ಯಾಸ್ ಬಿನ್ ಡನ್ ಅಂಡ್ ಆಲ್ಸೋ ಪ್ಯಾರಲಲಿ ಪೋಸ್ಟ್ ಎವಾಲ್ಯೂಯೇಷನ್ ವರ್ಕ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಅಂದ್ರೆ ಟ್ಯಾಬುಲೇಷನ್ ಅದರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಲ್ಯೂಯೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನ ಮ್ಯಾಕ್ಸಿಮಮ್ ಅಂದ್ರೆ 2 to 3 ಡೇಸ್ ಅಲ್ಲಿ ಇವಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ. KS ಮೈನ್ಸ್ ರಿಸಲ್ಟ್ಸ್ ಯಾವಾಗ ಬರಬಹುದು? ನಿಮ್ಮೆಲ್ಲರಿಗೂ ಕಾಡುತ್ತಿರುವ ಒಂದು ದೊಡ್ಡ ಪ್ರಶ್ನೆ. KS ಮೈನ್ಸ್ ರಿಸಲ್ಟ್ಸ್ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. 1 ವೀಕ್ ಮುಂದೆ ಆದ್ರೂ ಆಗ್ಬಹುದು ಅಥವಾ 1 ವೀಕ್ ಹಿಂದೆ ಆದ್ರೂ ಆಗಬಹುದು. ರಿಸಲ್ಟ್ಸ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಂದ್ರೆ ನಾವು ಆಲ್ರೆಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಎಲ್ಲರೂ ಅದ್ರಲ್ಲಿ ಜಾಯ್ನ್ ಆಗಿ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅನ್ನೋದು ಆ ಗ್ರೂಪ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ವಾಟ್ ಎವರ್ ದ ಅಪ್ರೋಚ್ ವಿ ಆರ್ ಹ್ಯಾವಿಂಗ್ ಟುವರ್ಡ್ಸ್ KPSC, ನಮ್ಮ ಒಂದು ಶಾಂತಿಯುತ ಅಪ್ರೋಚ್ ನ ಸ್ಟೆಪ್ಸ್ ಇನ್ನು ಸ್ವಲ್ಪ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. KS ಇಂಟರ್ವ್ಯೂ ಡೇಟ್ಸ್ ಯಾವಾಗ ಬರುತ್ತೆ ಸರ್ ಅಂತ ಸುಮಾರು ಜನ ಕೇಳ್ತಿದ್ದೀರಿ. ಒನ್ಸ್ ದ 1:3 ಮೈನ್ಸ್ ರಿಸಲ್ಟ್ಸ್ ಬಂದ ಮೇಲೆ 1 ವೀಕ್ ಅಥವಾ 2 ವೀಕ್ಸ್ ಬಿಟ್ಟು KS ಇಂಟರ್ವ್ಯೂ ಡೇಟ್ಸ್ ಬರೋ ಚಾನ್ಸಸ್ ಇದೆ. ಉಳಿದಿರೋ ಮಾಹಿತಿಯನ್ನ ನೆಕ್ಸ್ಟ್ ವೀಕ್ ನಾನು ಅಪ್ಡೇಟ್ ಮಾಡ್ತೀನಿ. ಯಾರು ಜೊತೆಗಿಲ್ಲದ ಸಮಯದಲ್ಲಿ ಬರೀ ಟೆಲಿಗ್ರಾಮ್ ಯೂಟ್ಯೂಬ್ ಅಲ್ಲಿ ಕತೆ ಹೇಳದೆ ನಿಮ್ಮೊಟ್ಟಿಗೆ ಬಂದು ತಿರುಗಾಡಿ KS ಇನ್ಫಾರ್ಮೇಶನ್ ಕೊಡುತ್ತಿರುವುದಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸಿಹಿ ಸುದ್ದಿ ಅಂತ ನೀವು ಯಾವುದೇ ಕಾರಣಕ್ಕೂ ತಿಳ್ಕೊಬಾರದು, ಎಸ್ಪೆಷಲಿ KS ಮೈನ್ಸ್ ಆಸ್ಪಿರೆಂಟ್ಸ್. ಯಾಕೆ ಅಂತ ಹೇಳಿದ್ರೆ ಇನ್ನ ನಿಮಗೆ ಫೈನಲ್ ರಿಸಲ್ಟ್ಸ್ ಬರೋವರೆಗೂ ತುಂಬಾ ಅಡಚಣೆಗಳು ಬರುತ್ತೆ. ಸೊ ವಿ ಶುಡ್ ಹ್ಯಾವ್ ಟು ಯುನೈಟ್ ಅಟ್ ಎ ಸಿಂಗಲ್ ಪ್ಲೇಸ್. ಜಾಯ್ನ್ ಅವರ್ ವಾಟ್ಸ್ಆಪ್ ಗ್ರೂಪ್. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ.